ಅಕ್ಷಯ ಸಮೃದ್ಧಿ ಹಾಕೋದ್ರಿಂದ ಚೆನ್ನಾಗ್ ಬಂತು, ಗ್ರೋತ್ ಬಂತು. ತೆಂಗು ಹಾಕಿಲ್ಲ ಸರ್ ನೀವು, ಪ್ರಯೋಗ ಮಾಡಿಲ್ಲ? ಪ್ರಾಯ ಅದೇ ಸುತ್ತು ಇದೆ ಅಷ್ಟೇ. ಬಾರ್ಡರ್ ಅಲ್ಲಿ ಒಂದೆಷ್ಟು ಮರ ಹಾಕಿದೀರಾ? 70 ಇದೆ ಸರ್. ಅಲ್ಲ, 1 ಎಕರೆಗೆ 70 ತೆಂಗಿನ ಮರನ ಹಾಕಿದೀರಾ? ಹಾಕಿ ತೆಂಗಿನ ಮರ ಪ್ಲಸ್ ಇದು 8 ಅಡಕೆ ಮರ ಹಾಕಿದೀರಾ? ಹೆಂಗೆ ಸರ್ ನಾರ್ಮಲ್ ಹಿರಿಕರು ಹಾಕದೆ 1 ಗುಂಟೆಗೆ 1 ತೆಂಗಿನ ಮರ? ಅದು ನಾನು ಹೆವಿ ನೋಡ್ರಿ ಎಲ್ಲ ಪಕ್ಕ 70 ಇದಾವೆ. 70 ಇದೆ 1 ಎಕರೆಗೆ. ನೀವು 2 ಎಕರೆಗೆ ಜಾಗದ್ನ ಬಾರ್ಡ್ರಿಗೆ ಹಾಕೊಂಡಿದೀನಿ. ಓಕೆ ಸಾರ್, ನೋಡಬಹುದು ಮಿನಿ ರೈತರ ಸೈಂಟಿಸ್ಟ್ ಅನ್ಬೋದು. ನಾರ್ಮಲ್ ಆಗಿ ಪ್ರಾಕ್ಟೀಸ್ ಇರೋದು 1 ಗುಂಟೆಗೆ 1 ತೆಂಗಿನ ಮರ, 40. ಸಾರ್ ಬಾರ್ಡ್ರಿಗೆ 10 ಅಡಿಗೆ ತೆಂಗಿನ ಮರ ಹಾಕಿದ್ರೆ ಹೌದು ಸರ್. 10 ಅಡಿ 12 ಅಡಿ ಇದೆ ಸರ್, ಡಿಫರೆನ್ಸ್ ಇದೆ. ಅದಕ್ಕೆ ತೋಟಕ್ಕೆ ಇಲ್ಲಿ ಯಾಕಂದ್ರೆ ಹೆವಿ ಬಿಸ್ಲು, ನಿಮಗೆ ತೋಟ ಪ್ರೊಡಕ್ಷನ್ ಮಾಡ್ದಂಗೂ ಆಯ್ತು, ಪ್ಲಸ್ ಒಂದ್ ಮನೆಗೆ ಯೂಸ್ ಆಯ್ತು, ಮಾರಬೇಕಾದ್ರೆ ಮಾರ್ಕೋಬಹುದು. ಬಾರ್ಡ್ರಿಗೆ ಫುಲ್ ಹಾಕ್ಬಿಟ್ಟಿದೆ ಸರ್, ಫುಲ್ ಹಾಕ್ಬಿಟ್ಟಿದೆ. ಓಕೆ ಓಕೆ, ನೋಡಿ ಒಂದು ಅದ್ಭುತವಾಗಿ ತೋಟ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಈ ತೋಟ ಫುಲ್ ಹೆಂಗ್ ಪ್ರೊಟೆಕ್ಷನ್ ಅಂದ್ರೆ ತೆಂಗು, ಅಲ್ಲಿ ಬಂದು ಕಲ್ಪವೃಕ್ಷ, ಇದು ಬ್ರಹ್ಮ ವೃಕ್ಷ ಪ್ಲಸ್ ವಿಲೇದೆಲೆ, ಎಲ್ಲಾ ದೇವತೆಗಳು ಸಾರ್ ತೋಟದಲ್ಲೇ ಒಂದ್ ನೆಲೆಸಿದ್ದಾರೆ ಅಂತ ಹೇಳ್ಬೋದು. 12 ಅಡಿ 15 ಅಡಿ ತೆಂಗಿನ ಮರ ನಿಲ್ಸ್ಕೊಂಡಿದ್ರೆ ಸರ್, ಆ ಗರಿ ಸುತ್ತರಿಂದ ಫಸ್ಲು ಕೊಡಲ್ವಾ ಸರ್? ಅದು ಕೊಡುತ್ತೆ ಸರ್, ಯಾಕೆ ಕೊಡಲ್ಲ? ಮೊನ್ನೆ 2000 ಕಾಯಿ ಮಾರ್ದೆ ರೀಸೆಂಟ್ ಆಗಿ.